ನಾಳೆ ಇದು ಬದಲಾಗ್ತದೆ ಗೊತ್ತಿಲ್ಲ. ಏನೇನೋ ಒಟ್ಟು ನಡೆದದು. ಒಟ್ಟಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ತಿಕ್ಕಾಡಿರ್ತದೆ ಅಂತ ಸುಳ್ಳಲ್ಲದು. ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಯಲ್ಲಿ ಒಟ್ಟು ತಿಕ್ಕಾಡು ಉಳಿತು. ಮತ್ತು ಬಿ ಜೆ ಪಿಯಲ್ಲಿ ಅಧಿಕಾರದ ಇಲ್ಲ ಅವರು ಅದು ತಿಕ್ಕಾಡ್ತಾ ಇರ್ತಾರೆ. ಮತ್ತು ಇದು ಅಧಿಕಾರದಾಗಿದ್ದಾಗ ಕಾಂಗ್ರೆಸ್ಸಿಗೆ ತಿಕ್ಕಾಡ್ತಾ ಇರ್ತಾರೆ. ನಾನು ಹೆಚ್ಚ ನೀನು ಹೆಚ್ಚ ಅನ್ನುವಂಥದ್ದು. ಇದು ಈಗಿನ ಇವತ್ತಿನ ಡೆವಲಪ್ಮೆಂಟ್ಗಳು. ಮುಂದಿನ ಡೆವಲಪ್ಮೆಂಟ್ ಅವಶ್ಯ ನಿಮ್ಮದು ಚರ್ಚೆ ಮಾಡ್ತಾ ಇರ್ತೀನಿ. ಅದನ್ನು ಒಂದು ಮಾತು ನೆನಪಿಟ್ಕೊಳ್ರಿ. ಸಿದ್ದರಾಮಯ್ಯನವರ 2022 ತನಕ ಗ್ಯಾರಂಟಿ ಅಂತಂದರೂ ಡಿ ಕೆ ಶಿ ಅವರು ತಮ್ಮ ಎಚ್ಚರದಲ್ಲಿದ್ದಾರೆ. ಅವರು ಯಾವುದೇ ಒಂದು ವಿಷಯವನ್ನು ಸೈಡ್ ಬಿಡ್ತಾ ಇಲ್ಲ. ಅದು ನಮ್ಗೆ ಎಷ್ಟು ಅನುಕೂಲದ ಆ ಪ್ರಮಾಣದಲ್ಲಿ ತಮ್ಮ ಕಡೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ಸಮಯದಲ್ಲೇ ನಮ್ಮ ಪರಮೇಶ್ವರಪ್ಪನವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಹಿತ ಅವರು ತಮ್ಮ ಮೇಲೆ ಪ್ಲ್ಯಾನ್ ನಡೆಸಿದ್ದಾರೆ. ನಾವು 2022 ಏನೇ ಸತೀಶ್ ಜಾರಕಿಹೊಳಿ ಹೇಳಿದಾರೆ ನಾನು ಟಾವೆಲ್ ಹಾಕಿದ್ದೇನೆ ಅಂತೇಳಿ. ಆದರೆ ಅದೇ ಕಾಲಕ್ಕೆ ಪರಮೇಶ್ವರಪ್ಪನವರು SC ದಾಳನ್ನು ಉಳಿಸ್ತಾ ಇದ್ದಾರೆ. ಅಂದ್ರೆ ದಲಿತ ಕಾರ್ಡನ್ನು ಉಪಯೋಗ ಮಾಡಲಿಕ್ಕೆ ಹಚ್ಚಿದ್ದಾರೆ. ಮತ್ತು ಈಗಾಗಲೇ ಸತೀಶ್ ಅವ್ರ ಮೇಲೆ ಪ್ರಭಾವ ಮೂಡಿಸೋಕೆ ಕೆಲವೊಂದಿಷ್ಟು ದಲಿತ ಸಂಘರ್ಷ ಸಮಿತಿ ಅವರ ದಲಿತರಾಯಿತು. ಇಲ್ಲ ಈ ಸಲ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಸತೀಶ್ ಅವ್ರನ್ನ ಒತ್ತಡ ತರೋದು ನಾವು ನೋಡಿದ್ದೀವಿ. ಯಾಕೆ ಅವ್ರ ಮೇಲೆ ಒತ್ತಡ ಮಾಡಿದರು ಅನ್ನೋದಕ್ಕೆ ಸಹಿತ ಇವತ್ತು ನಾವು ಉತ್ತರ ಹುಡುಕಬೇಕಾಗಿದೆ. ಯಾಕಂತಂದ್ರೆ ಸತೀಶ್ ಅವರು ST ಒಳಗೆ ಬರ್ತಾರೆ, ಅದಕ್ಕೆ SC ಅವ್ರು ಮಾಡಲಿ ಅನ್ನೋಂಥದ್ದು ಏನೋ ಪ್ರಪೋಸಲ್ ಇಟ್ಟಿದ್ದಾರೆ. ಅದ್ರ ಹಿಂದೆ ಪರಮೇಶ್ವರ್ ಇರ್ಬೋದು, ಇಲ್ಲದೇ ಇರ್ಬೋದು, ಅದೇನೂ ಇರಲಿ, ಒಟ್ಟಿನಲ್ಲಿ ನಡೆದು ಅವರೇನು ಸುಮ್ಮನೆ ಇಲ್ಲ, ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲೂ ಈ ಬೆಳಗಾವಿಯನ್ನು ತಮ್ಮ ಕಪಿಮುಷ್ಟಿಗೆ ತಗೊಳ್ಳುವಲ್ಲಿ ಯಶಸ್ವಿಯಾಗಿರುವಂಥ ಸತೀಶ್ ಅವರು ಮುಂದಿನ ಹೆಜ್ಜೆ ಅವ್ರಿಗೆ CM ಕುರ್ಚಿ ಯಾರು ಗೆಲ್ತಾರೆ ನೋಡು ಈ ಕುರ್ಚಿ ಪಗಡಿ ಆಡೋದಲ್ಲೇ ಅಂತ ಹೇಳ್ದ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ತಿಳಿಸುತ್ತಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.